ಹೈಪರ್ ಬೋಧನೆ ಮಾಡುವಂಥದ್ದು ಅಲ್ಲೂ ಸಹಿತ ಇವನ್ ಭಾಳ ಜಗಳಿದ್ದವರು ಸಹಿತ ಅಲ್ಲೂ ಜಾತಿ ಪ್ರಯೋಗ ಆಗ್ತಾ ಇರ್ತದೆ. ಅದಕ್ಕಾಗಿ ಇವತ್ತು ನಾಯಕರು ಸಹಿತ ರೈತ ಸಮುದಾಯದಿಂದ ಬಂದಿದ್ದರು ಸಹಿತ ರೈತರ ಪರವಾದಂಥ ಕಾಳಜಿ ಅವ್ರು ಮಾಡ್ತಾರಲ್ಲ. ಯಾಕಂದ್ರೆ ರೈತ ಎದ್ದು ನಿಂತಂದ್ರೆ ಅವನ ಜೊತೆ ಕೇವಲ ಭೂಮಿ ಅಷ್ಟೇ ಎದ್ದು ನಿಲ್ಲೋದಲ್ಲ ರೀ, ಆರ್ಥಿಕ ಬಲಿಷ್ಠ ಅದ, ಮಾರ್ಕೆಟ್ ಒಂದು ಕೈ ಹೋಗ್ತಿದ್ರೆ ಅಲ್ಲಿ ಅನೇಕ ಉದ್ಯೋಗ ಕೊಡಬೇಕಾಗ್ತದೆ. ರೈತಾಪಿ ಒಳಗೆ ಕೆಲಸ ಒಳಗೆ ನೀವು ಪೈಪ್ಲೈನ್ ಬಂದಿರ್ಬೋದು, ಮತ್ತೊಂದು ಬಂದಿರ್ಬೋದು, ಏನೋ ಬಂದಿರ್ಬೋದು, ಅಲ್ಲಿರೋದು ಮ್ಯಾನ್ ಪವರ್ ಯೂಸ್ ಆಗುವಂಥದ್ದು. ಮ್ಯಾನ್ ಪವರ್ ಯೂಸ್ ಆಗೋದ್ರಿಂದಾಗೆ ಒಳ್ಳೆ ಪೇಮೆಂಟ್ ಕೊಡೋಂಥ ಶಕ್ತಿ ರೈತಗೆ ಬರ್ತಂದ್ರೆ ಎಲ್ಲರಿಗೂ ಉದ್ಯೋಗ ಕೊಡ್ತಾರೆ ಎಲ್ಲವರು. ಮತ್ತು ಇದನ್ನು ನಾವು ನೋಡ್ರಿ ಗಳೆ ಓಡೋದು, ಮತ್ತೊಂದು ಮಾಡೋದು, ಭೂಮಿ ಹದ ಮಾಡ್ಕೊಳ್ಳೋದು, ಕುಂಬಾರಿಕೆ ಮಾಡೋದು, ಅದಕ್ಕೆ ಅನುಕೂಲ ಆಗುತ್ತೆ ಕೆಲಸ ಮಾಡೋದು, ಬಟ್ಟೆ ಅಲ್ಲೇ ತಯಾರು ಮಾಡೋದು, ಎಣ್ಣೆ ಅಲ್ಲೇ ಉತ್ಪಾದನೆ ಮಾಡೋದು, ಇದೆಲ್ಲ ಪ್ರತಿಯೊಂದು ಹಳ್ಳಿಗೆ ಹೋತಪ್ಪ ಅಂತಂದ್ರೆ ಅಲ್ಲಿ ಉದ್ಯೋಗ ಸೃಷ್ಟಿ ಆಗ್ತವೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವ, ಎಲ್ಲರಿಗೂ ಉದ್ಯೋಗ ಕೊಡುವಂಥ ವರ್ಷಕ್ಕೆ 2 ಕೋಟಿ ಅಲ್ಲ 3 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಂಥ ಕ್ಷೇತ್ರ ಹೇಳಿದರೆ ಅದು ಕೃಷಿ ಆಧಾರಿತ ಉದ್ದಿಮೆಗಳು. ಉದ್ದಿಮೆ ಅಂತ ಬಳಸೋದಿಲ್ಲ ನಾನಿಲ್ಲಿ. ಸಣ್ಣ ಉದ್ಯೋಗಗಳಿರಲ್ಲ, ಸಣ್ಣ ಉದ್ಯೋಗ ತರಬೇಕಾದ್ರೆ ಬೇರೆ ಶಬ್ದ ಇಲ್ಲಲ್ಲ, ಉದ್ಯೋಗಗಳು ಇವೆರಡೂ ಆದವು ಅಂದರೆ ಈ ದೇಶದ ನಮ್ಮೇನು ಮೋದಿಯವ್ರು ಬಂದಾಗ ಅಂದಿದ್ರಲ್ಲ ಪ್ರತಿ ವರ್ಷ 2 ಕೋಟಿ, ಅದು ಯಾವ ಭರವಸೆ ಮೇಲೆ ಹೇಳಿದ್ರು ಅವರು? ಈ ಒಂದು ಕಾರ್ಪೊರೇಟ್ ತೆರೆ ತುಂಬಿದ್ರೆ ಪಾಪ ಇರ್ಬೋದು ತೆರೆಯಲ್ಲಿ. ನಾವು ಅಷ್ಟು ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಅವು ಹಾಳಾಗಿದ್ದಾರೆ, ಅಧಿಕಾರಶಾಹಿಗಳನ್ನ ಹಾಳು ಮಾಡ್ತಾ ಇದ್ದಾರೆ, PSUಗಳನ್ನು ಅಂದ್ರೆ ಪಬ್ಲಿಕ್ ಸರ್ವಿಸ್ ಸೆಕ್ಟರ್ ಇದೆಲ್ಲ ಹಾಳು ಮಾಡಿದ್ದಾರೆ ಅಧಿಕಾರಶಾಹಿಗಳು. ನಾವು ಪ್ರಾಮಾಣಿಕವಾಗಿ ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ರೀ, ಏನೇನು ಹೇಳಿದ್ದಾರೆ ಪಾಪ ಮೋದಿಯವ್ರು ತಪ್ಪಂತ ತಿಳಿದಿಲ್ಲ. ವ್ಯವಸ್ಥೆ ಆ ರೀತಿ ಅದ, ಇಲ್ಲಿ ಬುದ್ಧಿವಂತ ವರ್ಗ ಆ ರೀತಿ ಅದ, ಅವ್ರು ದಾರಿ ತಪ್ಪಿಸ್ತಾ ಇರ್ತಾರೆ. ಮತ್ತು ಮೋದಿಯವರು ಏನು ಸರ್ವಾಂತರ್ಯಾಮಿ ಅಲ್ಲ, ಸರ್ವಜ್ಞರಲ್ಲ, ಎಲ್ಲ ತಿಳ್ಕೊಂಡಂಥವ್ರಲ್ಲ. ನಾವು ತಿಳ್ಕೊಬೇಕಾಗಿದೆ, ಅರ್ಥ ಮಾಡ್ಕೋಬೇಕಾಗಿದೆ. ಬರೀ ಮೋದಿಯವ್ರು ಟೀಕೆ ಮಾಡಿದ್ರೆ ಅಷ್ಟೇ ಅಲ್ಲ, ನಾಳೆ ರಾಹುಲ್ ಗಾಂಧಿ ಅವ್ರು ಬಂದು ಸಹಿತ ಅವ್ರು ಇವೆಲ್ಲ ಬಲ್ಲಿಂದ ಹೊರಗೆ ಬರ್ತಾರೆ. ಇವತ್ತಿನ ಅದಾನಿ ಅಂಬಾನಿ ಇರೋದು ಕಾಣ್ತಾ ಇದ್ದಾರೆ ಅವರು. ಯಾಕಂತಂದ್ರೆ ಸ್ಪಷ್ಟ ಅದ, ಅವರು ಕಾಂಗ್ರೆಸ್ ಹೆಚ್ಚು ಫಂಡ್ ಕೊಡುವುದಿಲ್ಲ. ನಾಳೆ ಬಂದ್ಕೊಂಡು ಫಂಡ್ ಹೆಚ್ಚು ಕೊಟ್ಕೊಳ್ಳಿ. ಈಗ ನೋಡ್ರಿ ಅದಕ್ಕಾಗಿ ಬಂದರೆ DK ಶಿವಕುಮಾರ್ ಅವರು. ಅದೇ ನೋಡ್ರಿ ನಮ್ಮ ಇವರಿದ್ದಾಗ, ನಮ್ಮ ಈ ಹಿಂದಿನ CM ಸಿದ್ದರಾಮಯ್ಯ ಇದ್ದಾಗ ಭೇಟಿ ಆಗಲಿಲ್ಲ. ಯಾಕಂದ್ರೆ ಅವ್ರು ಸಮಾಜವಾದಿ ಮುಂದೆ ಬಂದಂಥವ್ರು, ಪಕ್ಕಾ ಮೋದಿಯವ್ರನ್ನ ವಿರೋಧ ಮಾಡುವಂಥವ್ರು. ಅವ್ರಂತಾಗ ಬರಲಿಲ್ಲ. ಈ DK ಶಿವಕುಮಾರ್ ಅವ್ರು ಬಂದ್ಕೊಳ್ಳೆ ಇವರು ಸ್ವಲ್ಪ ಓಪನ್ ಮಾರ್ಕೆಟ್ ಬಗ್ಗೆ, ಮತ್ತದ್ರ ಬಗ್ಗೆ, ಸ್ವಲ್ಪ ನಮ್ಮ ಪಟ್ಟಣ ಬೆಳೆಸೋ ಬಗ್ಗೆ, ಈಗ